ಜೀವನದ ಕೆಲವು ಕಹಿ ಸತ್ಯಗಳು, ಪ್ರತಿಯೊಬ್ಬರೂ ಕೇಳಲೇಬೇಕಾದಂಥ ಮಾತುಗಳು. ನಮಸ್ಕಾರ ಗೆಳೆಯರೆ. ಇಂದು ನಾನು ನಿಮಗೊಂದಿಗೆ ಜೀವನದ ಕೆಲವು ಅಮೂಲ್ಯ ಸತ್ಯಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಬದುಕಿನ ಸಮಯದಲ್ಲಿ ದಾರಿ ತೋರಿಸುವ ಬೆಳಕಾಗುತ್ತವೆ. ಸಮಯ ನನಗೆ ಒಂದು ದಿನ ಬಹಳ ಕಷ್ಟದ ಪ್ರಶ್ನೆಯನ್ನ ಕೇಳಿತ್ತು. ಅದು ಹೇಳಿತು, ನೀನು ಎಲ್ಲರನ್ನ ನಿನ್ನವರಾಗಿಸ್ಕೊಂಡೆ, ಆದರೆ ಈಗ ನಿನ್ನವರಾಗಿರುವವರನ್ನ ಹುಡುಕು ಅಂತ. ಆಗ ನನಗೆ ಅರ್ಥ ಆಯಿತು, ನಾನು ಜೀವನ ಪೂರ್ತಿ ಸಂಬಂಧಗಳನ್ನು ಕಟ್ಟುತ್ತೇವೆ, ಜನರಿಗಾಗಿ ಬದುಕುತ್ತೇವೆ. ಆದರೆ ನಿಜವಾದ ಸಮಯ ಬಂದಾಗ ನಮ್ಮೊಂದಿಗೆ ಜೀವನದ ದೊಡ್ಡ ಪರೀಕ್ಷೆ, ಸೂರ್ಯ ಮುಳುಗುವ ಸಮಯದಲ್ಲಿ ಸಣ್ಣ ವಸ್ತುಗಳ ನೆರಳು ಕೂಡ ದೊಡ್ಡದಾಗಿ ಕಾಣಿಸುತ್ತವೆ. ಹಾಗೆಯೇ ಜೀವನದಲ್ಲಿ ಕತ್ತಲೆ ಆವರಿಸಿದಾಗ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದೇ ಸಮಯ ನಮ್ಮ ತಾಳ್ಮೆ ಮತ್ತು ಧೈರ್ಯವನ್ನು ಪರೀಕ್ಷೆ ಮಾಡುತ್ತೆ. ಒಂದು ದಿನ ದಡದಲ್ಲಿ ತೇಲುತ್ತಿದ್ದ ಶವವನ್ನು ನೋಡಿ ಒಂದು ಸತ್ಯ ಅರಿವಾಯಿತು. ಭಾರ ಇರುವುದು ಶರೀರದ್ದಲ್ಲ, ನಿರೀಕ್ಷೆಗಳು. ಉಸಿರು ನಿಂತಾಗ ಎಲ್ಲವೂ ಅನ್ಯವಾಗಿ ಉಳಿಯುತ್ತದೆ. ಆದ್ದರಿಂದ ಸ್ನೇಹಿತರೆ, ಸಂಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಿ, ಸಿಕ್ಕಿರುವ ದೈವಾನುಗ್ರಹವನ್ನು ಕೃತಜ್ಞತೆಯಿಂದ ಕಾಪಾಡಿಕೊಳ್ಳಿ. ದೇವರನ್ನ ಬಿಟ್ಟು ಬೇರೆ ಯಾರ ಮೇಲೂ ಅತಿಯಾದ ನಂಬಿಕೆ, ನಿರೀಕ್ಷೆ ಇಡಬೇಡಿ. ಜೀವನದಲ್ಲಿ ಭಯಪಡಬೇಕಾದದ್ದು ಜನರಿಗಲ್ಲ, ನಮ್ಮ ಕರ್ಮಗಳಿಗೆ. ಯಾಕಂದರೆ ನಮ್ಮ ಭವಿಷ್ಯವನ್ನು ರೂಪಿಸೋದು ನಮ್ಮ ಕರ್ಮವೇ. ಯಾರದ್ದೋ ಅಸಹಾಯಕತೆಯನ್ನು ನೋಡಿ ನಗಬೇಡಿ. ಯಾರು ದುಃಖವನ್ನು ಅಥವಾ ದೌರ್ಬಲ್ಯವನ್ನು ಖರೀದಿಸಿರುವುದಿಲ್ಲ. ಸಮಯ ಒಂದು ಹೊಡೆತ ಕೊಟ್ಟರೆ ಯಾರ ಜೀವನವನ್ನು ಬದಲಾಯಿಸುತ್ತೆ. ಕೆಟ್ಟ ಸಮಯ ಎನ್ನುವುದಲ್ಲ, ಆದರೆ ನಿಜವಾಗಿಯೂ ಸಂತೋಷವಾಗಿರುವವರು ತಮ್ಮ ಜೀವನದಲ್ಲಿ ಶಕ್ತಿನ ನಿಜವಾದ ಅರ್ಥವನ್ನು ಕಂಡುಕೊಳ್ತಾರೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ರೂ ಧೈರ್ಯವಾಗಿರಿ. ನಿಮ್ಮ ಸುತ್ತಮುತ್ತಲಿನವರಿಗೆ ಧೈರ್ಯ ತುಂಬಿ. ಯಾಕಂದರೆ ಸ್ವಲ್ಪ ದೂರವಿರುವುದು ಅಗತ್ಯವಾಗಿದೆ. ಮನುಷ್ಯ ತನ್ನ ಕೆಟ್ಟ ಸಮಯವನ್ನು ಮರೆತು ಬಿಡಬಹುದು, ಆದರೆ ಆ ಸಮಯದಲ್ಲಿ ಜನರು ಹೇಗೆ ವರ್ತಿಸಿದ್ರು ಅನ್ನೋದನ್ನು ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ 3 ಸಂಬಂಧಗಳು ವಿಶೇಷ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಗಾಗುತ್ತೆ. ವೃದ್ಧಾಪ್ಯದಲ್ಲಿ ಮಕ್ಕಳು, ಸಂಕಷ್ಟದಲ್ಲಿ ಸ್ನೇಹಿತರು ಮತ್ತು ಬಡತನದಲ್ಲಿ ಜೀವನ ಸಂಗಾತಿ. ಈ 3 ಸಂದರ್ಭಗಳು ಸಂಬಂಧಗಳ ನಿಜವಾದ ಮುಖವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಾರ್ಥನೆಗಳ ನಂತರವೂ ಕೆಲಸ ಆಗ ಅಂತಿಮ ನಿರ್ಧಾರವನ್ನು ದೇವರ ಮೇಲೆ ಬಿಟ್ಟು ಬಿಡಬೇಕು. ಯಾಕಂದರೆ ದೇವರು ವಿಳಂಬ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಜನರು ಬದಲಾಗುವ ನಡವಳಿಕೆ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಾರೆ. ನಮ್ಮವರ ಜತೆಗೆ ಬದುಕಬೇಕೆಂಬ ಆಸೆ ಎಲ್ರಿಗೂ ಇರುತ್ತೆ, ಆದರೆ ಕೊನೆಗೆ ಪ್ರತಿಯೊಬ್ಬರೂ ತಮ್ಮದೇ ಪ್ರಯಾಣವನ್ನು ಪರಿಪೂರ್ಣಗೊಳಿಸಬೇಕಾಗತ್ತೆ. ಸ್ನೇಹ ಮತ್ತು ಸಂಬಂಧಗಳು ಗೌರವವನ್ನು ಅಲ್ಲ, ಭಾವನೆಗಳನ್ನು ಬಯಸ್ತವೆ. ಆದರೆ ಆ ಭಾವನೆಗಳು ಹೃದಯದಿಂದಾನೇ ಬರಬೇಕು, ಸ್ವಾರ್ಥದಿಂದ ಅಲ್ಲ. ಅಹಂಕಾರವನ್ನು ಮಾಡಲೇಬೇಡಿ. ಅಹಂಕಾರವನ್ನು ಎಂದಿಗೂ ಕೊಡಬೇಡಿ. ನೀವು ಇತರರ ದುಃಖವನ್ನು ಕಂಡು ಮರುಗಿದ್ರೆ ದುಃಖ ನಿಮ್ಮ ಬಳಿ ಬರಲು ಹೆದರುತ್ತೆ. ನೀವು ಇತರರ ಸಂತೋಷದಲ್ಲಿ ಸಂತೋಷ ಪಟ್ಟರೆ ಸುಖ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನನ್ನ ಮನಸ್ಸಿನ ಜನರು ಸಾಮಾನ್ಯವಾಗಿ ಕೊನೆಯವರೆಗೆ ಸಂಬಂಧವನ್ನು ಉಳಿಸಿಕೊಳ್ತಾರೆ. ಯಾಕಂದರೆ ಪರರ ನಿರ್ಲಕ್ಷ್ಯವೇ ಹೆಚ್ಚು ನೋವು ಕೊಡುತ್ತೆ. ಯಾಕಂದರೆ ಅವರು ನಮಗೆ ಯಾವತ್ತೂ ನೋವು ಕೊಡಲಾರರು ಎಂಬ ಭ್ರಮೆಯಲ್ಲೇ ನಾವು ಬದುಕ್ತಾ ಇರ್ತೇವೆ. ಕಷ್ಟವಾಗಿಯೇ ಇರುತ್ತೆ. ಸಂತೋಷ ಮತ್ತು ಅದೃಷ್ಟ 2 ಬೇರೆ ಬೇರೆ ವಿಷಯಗಳು. ಯಾರಾದರೂ ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳಬಹುದು, ಆದರೆ ನಿಮ್ಮ ಅದೃಷ್ಟವನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯವೇ? ಯಾರನ್ನು ಸುಮ್ಮನೆ ದೂರ ಮಾಡಿಕೊಳ್ಬಾರ್ದು. ಯಾಕಂದರೆ ಎಲ್ಲರೂ ಓದಲು ಬರುವುದಿಲ್ಲ, ಕೆಲವರು ಪುಟಗಳನ್ನು ಹರಿಯಲು ಮಾತ್ರ ಬರುತ್ತಾರೆ. ಈ ಜೀವನ ವಿಚಿತ್ರವಾದ ಓಟ. ಗೆದ್ದರೆ ಕೆಲವರು ಹಿಂದೆ ಉಳಿತಾರೆ, ಸೋತರೆ ಕೆಲವರು ನಮ್ಮನ್ನು ಹಿಂದೆ ತಂದಾಗ್ತಾರೆ. ಆದರೆ ಕೆಲ ಸಂಬಂಧಗಳು ತುಂಬಾನೇ ಅಪರೂಪ. ಅಲ್ಲಿ ಜಾತಿಯಿಂದ ಅಹಂಕಾರ ಇಲ್ಲ, ಅನುಮಾನ ಇಲ್ಲ. ಕೇವಲ ಹೃದಯದಿಂದ ಹುಟ್ಟಿದ ಹಬ್ಬ ಮಾತ್ರ ಇರುತ್ತೆ. ಕಷ್ಟಗಳನ್ನು ಕೊಡುವವರಿಗಿಂತ ಕಷ್ಟಗಳಿಂದ ಪಾರು ಮಾಡುವವರು ದೊಡ್ಡವರು. ನೋವು ಎಂದಿಗೂ ಒಂಟಿಯಾಗಿ ಬರೋದಿಲ್ಲ. ಅದು ಮನಸ್ಸಿನ ಒಳಗಿನ ಕತ್ತಲೆಯನ್ನು ಜತೆಗೆ ತರುತ್ತೆ, ಮುಂದೆ ನಡೆಯುವಂತೆ ಮಾಡುತ್ತೆ. ಆದರೆ ಸಂತೋಷದಲ್ಲಿ ಇಡೀ ಜಗತ್ತು ನಮ್ಮ ಜೊತೆಗಿರುತ್ತೆ. ಹೃದಯ, ಬುದ್ಧಿ ಮತ್ತು ಹಣೆಬರಹ, ಈ 3 ವಿಷಯಗಳ ನಡುವೆ ಜೀವನದ ಬಹುತೇಕ ಸಮಯ ಕಳೆದೇ ಹೋಗುತ್ತೆ. ಕೊನೆಯಲ್ಲಿ ನಮಗೆ ಅರ್ಥವಾಗುವುದು ಒಂದೇ ಸತ್ಯ: ನಾವು ಗಳಿಸಿದ್ದು ಯಾವುದನ್ನು ಮತ್ತು ಜೊತೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕಹಿ ಸತ್ಯ. ಆದ್ದರಿಂದ ಪ್ರೀತಿ ಹಚ್ಚಿ ಮತ್ತು ಒಳ್ಳೆಯ ನೆನಪುಗಳನ್ನು ಬಿಟ್ಟು ಹೋಗಿ. ಜೀವನದ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರದ ಹೆಸರೇ ಭರವಸೆ.
ಧೈರ್ಯವನ್ನು ಉಳಿಸಿಕೊಳ್ಳಿ, ಘನತೆಯನ್ನು ಬೆಳೆಸಿಕೊಳ್ಳಿ. ಒಳ್ಳೆ ದಿನಗಳು ಬಂದರೆ, ವಿನಂತಿ ದಿನಗಳು ಬಂದರೆ ತಾಳ್ಮೆಯಿಂದ ಪರೀಕ್ಷೆ ತೆಗೆದುಕೊಳ್ಳುವಾಗ ಅದರೊಳಗೆ ಅಡಗಿರುವ ಪಾಠವನ್ನು ಕಲಿಸುವವರಿಗೆ ನಮ್ಮನ್ನು ಬಿಡುವುದಿಲ್ಲ ಗೆಳೆಯರೆ. ಸುಲಭವಾಗಿ ಎಲ್ರಿಗೂ ಇರುತ್ತೆ, ಆದರೆ ನಿಜವಾದ ಆಟ ಎಂದರೆ ಹಣೆ ಬರಹದಲ್ಲೇ ಇಲ್ಲದಿದ್ರೂ ಅದನ್ನು ಸಾಧಿಸಲು ಮಾಡಿದ ಪ್ರಯತ್ನ. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಕೆಲವು ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಮೊದಲನೆಯದಾಗಿ ಸಮಯವನ್ನು ಗೌರವಿಸಿ. ಒಮ್ಮೆ ಹೋದ ಸಮಯ ಮತ್ತೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಎರಡನೆಯದಾಗಿ ಒಳ್ಳೆಯ ಮಾತು ಮತ್ತು ಸಂಪತ್ತು. ಹಣಕ್ಕಿಂತ ಹೆಚ್ಚು ಜನರ ಹೃದಯವನ್ನು ಗೆಲ್ಲುವುದು ನಿಮ್ಮ ಗುಣ. ಮೂರನೆಯದಾಗಿ ಕಷ್ಟಗಳು ಬಂದಾಗ ಹೆದರಬಾರದು, ಹಿಂಜರಿಬಾರದು. ನಂತರ ಬೆಳಕು ಬರುವಂತೆ ಕಷ್ಟದ ನಂತರವೂ ಸಂತೋಷವೂ ಬಂದೇ ಬರುತ್ತೆ. ನಾಲ್ಕನೆಯದಾಗಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಕ್ಕಿಂತ ನಿಮ್ಮನ್ನು ನೀವು ಉತ್ತಮವಾಗಿರಿಸಿಕೊಳ್ಳಿ. ನಿಮ್ಮ ಬೆಳವಣಿಗೆ, ನಿಮ್ಮ ದೊಡ್ಡ ಸಂಸ್ಕಾರವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೂ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅಸಾಧ್ಯವೆನಿಸಿದಂಥ ಕೆಲಸಗಳನ್ನೆಲ್ಲ ನೀವು ಸಾಧಿಸ್ಕೊಳ್ಬಹುದು ಸ್ನೇಹಿತರೆ. ಜೀವನ ತುಂಬ ಚಿಕ್ಕದು. ಒಳ್ಳೆಯ ಕೆಲಸಗಳನ್ನು ಮಾಡಿ ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ ಮತ್ತು ಪ್ರತಿದಿನ ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳಿ. ನೆನಪಿಡಿ, ಯಶಸ್ಸು ಒಂದು ದಿನದಲ್ಲಿ ಸಿಗೋದಿಲ್ಲ, ಆದರೆ ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ಸಮಯ ಜೀವನದ ಮೌಲ್ಯವನ್ನು ಕಳಿಸಿಕೊಡುತ್ತಿದೆ ಮತ್ತು ನಿಮ್ಮ ಭಾವನೆಗಳನ್ನು ಯಾಕೆ ಹೋಲಿಸುತ್ತಿದ್ದಾರೋ ಎಚ್ಚರವಾಗಿರಿ. ಯಾರು ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ತಾವು ಎಷ್ಟು ಕೀಳು ಮಟ್ಟದಲ್ಲಿ ಇದ್ದಾರೆ ಅನ್ನೋದನ್ನು ಅವರೇ ತೋರಿಸುವಂತೆ ಮಾಡುತ್ತೆ. ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬಂಥ ಭಾವನೆ ಬರ್ತಾ ಇದ್ರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿ. ಇದು ನಿಮ್ಮ ಜೀವನದ ಒಳಿತಿಗಾಗಿ.